ನೋಡಿ, ಎಲ್ಲೋ ಒಂದು ಕಡೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಈ ಒಂದು ಕೈ ಘಟನೆ ಭಾರತ ಮೇಲೆ ಇನ್ನೂ ಕೂಡ ಆ ಥರದ ಪರಿಣಾಮ ಬೀರಿಲ್ಲ. ಎಲ್ಲ ಒಂದು ಕಡೆ ಮಧ್ಯವರ್ತಿಗಳು ಅಲ್ಲಲ್ಲೇ ಕೆಲವು ಹಳೆಯ ಕೆಲವು ಕಸುಬುಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ನಾನು ಅಧಿಕಾರಿಗಳಿಗೆ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ. ಒಂದು. ಎರಡನೇದು, ಗ್ಯಾಸ್ ವಿತರಕರು ಈಗಾಗಲೇ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಮುನಿಯಪ್ಪನವರು ತುಂಬ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 2 ದಿವಸದಲ್ಲಿ ಇನ್ನೂ ಒಂದು 2-3 ಹಡಗುಗಳು ಭಾರತ ದೇಶಕ್ಕೆ ಬರ್ತಾಯಿದೆ. ಅಂಥ ಕಠಿಣವಾದ ಸಮಸ್ಯೆ ಸಂದರ್ಭ ಬರೋದಿಲ್ಲ ಅನ್ನೋದು ಭಾರತ ಸರ್ಕಾರದ ಬಹುತೇಕ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಆಗಿರೋದ್ರಿಂದ ಆತಂಕ ಪಡುವಂಥ ಪರಿಸ್ಥಿತಿ ಏನಿಲ್ಲ. ದೇಶಕ್ಕೆ ಬೇರೆ ಬೇರೆ ಭಾಗದಲ್ಲಿ ಆಗ್ತಕ್ಕಂಥ ಕೆಲವು ಅನಾಹುತಗಳಿಗೆ ನಮ್ಮ ದೇಶವನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಚಿಂತನೆ ಭಾರತ ಸರ್ಕಾರ ಎಲ್ಲ ಥರದ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಒಂದು 3-4 ದಿವಸದಲ್ಲಿ ಒಂದು ತಿಳಿ ವಾತಾವರಣ ಆಗ್ತದೆ ಅನ್ನೋದು ಕೆಲವು ಬಂದಿರತಕ್ಕಂಥ ಕೆಲವು ಸಂದರ್ಭ ಸನ್ನಿವೇಶವನ್ನು ಕೂಡ ಅರ್ಥ ಮಾಡಿಕೊಂಡು ದೇಶದಲ್ಲಿರ್ತಕ್ಕಂಥ ಈ ಒಂದು ಗೊಂದಲ ಏನಿದೆ ಇದನ್ನು ನಿವಾರಣೆ ಮಾಡೋದಕ್ಕೆ ಭಾರತ ಸರ್ಕಾರ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಮಾಹಿತಿ ಇಲ್ಲ. ನಾನು 3 ದಿವಸ ಆಯಿತು ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಭಾಗದಲ್ಲಿ ಸುತ್ತಾಡ್ತಾ ಇದ್ದೀನಿ. ನನಗೆ ಅದು ಸ್ಪಷ್ಟವಾದ ಮಾಹಿತಿ ಇಲ್ಲ. ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಬಗ್ಗೆ ಮನವರಿಕೆ ಮಾಡಿ ಮತ್ತೆ ತಿಳಿಸ್ತೀನಿ. ಚುನಾವಣೆ ಬಂದಿದೆ, 2 ಬೈ ಎಲೆಕ್ಷನ್ ಇದೆ. 2 ಬೈ ಎಲೆಕ್ಷನ್ನು ಕರ್ನಾಟಕದಲ್ಲಿರ್ತಕ್ಕಂಥ ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಭಾರತೀಯ ಜನತಾ ಪಕ್ಷ ನಿರಾಯಾಸವಾಗಿ ಗೆಲ್ತದೆ. ಅದು ಅವ್ರಿಗೆ ಕೇಳಬೇಕು. 1 ನಿಮಿಷ ಅಪ್ಪ, ಒಂದು ಕಣೋ, ಕಾಂಗ್ರೆಸ್ನಲ್ಲಿ ಏನಾಗಿದೆ, ಕಾಂಗ್ರೆಸ್ನಲ್ಲಿ ಮನೆಯಲ್ಲಿ ಎಷ್ಟು ಹೆಗಣ ಸೊತ್ತೋಗಿದೆ ಅಂತ ನಾನು ಕೇಳಿದ್ರೆ ನಾನು ಏನು ಗೊತ್ತಿರ್ತದೆ ನನಗೆ ವಾಸನೆ ಗೊತ್ತಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ 2 ಉಪಚುನಾವಣೆಗಳು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇರ್ತಕ್ಕಂಥ ಅರಾಜಕತೆ, ಈ ರಾಜ್ಯದ ಜನರಲ್ಲಿರ್ತಕ್ಕಂಥ ನೋವನ್ನು ಚುನಾವಣೆ ಮುಖೇನ ತೋರಿಸ್ತಕ್ಕಂಥದ್ದು ಒಂದು ಸದಾವಕಾಶ. ಈ ಸದಾವಕಾಶವನ್ನು ದಾವಣಗೆರೆ ಮತ್ತು ಬಾಗಲಕೋಟೆಯ ಪ್ರಜ್ಞಾವಂತ ಮತದಾರರು, ತಾಯಂದಿರು, ಹಿರಿಯರು, ಯುವಕರು ಮಾಡಿ ತೋರಿಸ್ತಾರೆ. 2 ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.